ಕಾಸನ್ನ ಜಾಸ್ತಿ ಸಂಪಾದಿಸ್ಬೇಕು ಅನ್ನೋ ಒಂದು ಮೋಟಿವೇಶನ್ ನನಗೆ ಜಾಸ್ತಿ ಬರ್ತಾನೆ ಇದೆ. ಯಾಕೆ ಅಂತ ಕೇಳಿದ್ರೆ, ಕಾಸಿದ್ರೆ ಯು ಕ್ಯಾನ್ ಟೇಕ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಈ ಸಿಂಗಲ್ ರೂಮ್ ನಾನು ಒಬ್ಬನೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನನಗೆ ಸೆಷನ್ಸ್ ಇದೆ, ನಾನು ವರ್ಕ್ ಮಾಡಬೇಕು. ನಾಳೆ 3 ಸೆಷನ್ಸ್ ಇದೆ ನನ್ನ ಕ್ಲೈಂಟ್ಸ್ ಜೊತೆ. ಅವ್ರಿಗೋಸ್ಕರನೇ ಇದು ತೊಗೊಂಡಿದ್ದೀನಿ. ರೂಮ್ ಹೆಂಗಿದೆ ಅಂತ ತೋರಿಸ್ತೇನೆ ನೋಡಿ. ಗೈಸ್, ಈಗ ಟೈಮ್ ಎಷ್ಟಾಗ್ತಿದೆ ಅಂದರೆ 5:15 ಆಗ್ತಿದೆ. ಐ ಮೀನ್ ಡೆಲ್ಲಿ ಇಸ್ ಫಕಿಂಗ್ ಕೋಲ್ಡ್. ತುಂಬ ಕೋಲ್ಡ್ ಆಗಿದೆ. ಅದಕ್ಕೆ ನಾನು ಈ ಥರ ಎಲ್ಲ ಇದಾಗಿದ್ದೀನಿ. ಚೆನ್ನಾಗಿದೆ. ಓಕೆ, ಜಸ್ಟು ಒಂದು 4 ಗಂಟೆಗೆ ಅರಯೋದೆ. ಸೊ ಮೆಟ್ರೋ ಬಂದುಬಿಟ್ಟು ಸೂಪರಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ. ಈಗ ನಾವು ಹೋಗ್ಬೇಕಾಗಿರೋ ಆ ಸ್ಟೇಡಿಯಂ, ಇಂಡೋರ್ ಸ್ಟೇಡಿಯಂ, ಆ ಜಾಗಕ್ಕೆ ಡೈರೆಕ್ಟಾಗಿ ಹೋಗ್ಬಿಡೋಣ ಅಂತಿದ್ದೀನಿ. ಇಲ್ಲಿ ಯಾಕೆ ನಾನು ತಗೊಳಲ್ಲ, ದಟ್ ಮೀನ್ಸ್ ಯಾಕೆ ಫ್ಲೈಟು ರೂಮ್ ನಾನು ಯಾಕೆ ಬುಕ್ ಮಾಡ್ಕೊತಿಲ್ಲ ಅಂದರೆ, ದ ರೀಸನ್ ಇಸ್, ಇವಾಗ ಬುಕ್ ಮಾಡಿದ್ರೆ 11 ಗಂಟೆಗೆ ಚೆಕ್ಔಟ್ ಮಾಡಿ ಅಂತಾರೆ. ಸೊ ಇವತ್ತು ಬುಕ್ ಮಾಡ್ಕೊಂಡಿರ ನೈಟಿಗೆ ಬುಕ್ ಮಾಡಿಕೊಂಡ್ರೆ 2 days ವಿ ಕ್ಯಾನ್ ಲಿಟ್ರಲಿ ಯೂಸ್ ಇಟ್. ಆದ್ದರಿಂದ ಇವತ್ತು ನಾನು ಬುಕ್ ಮಾಡ್ಕೊತಾ ಇಲ್ಲ, ನಾಳೆ ಬುಕ್ ಮಾಡ್ಕೊತೀನಿ. ಇವತ್ತು ನೈಟ್ ಬುಕ್ ಮಾಡ್ತೀನಿ. 2 days ನಾವು ಇರ್ಬೋದು. ಅದೇ ನಮ್ಮ ಒಂದು ಪ್ಲ್ಯಾನ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನು ಹೇಳಬೇಕು ಅಂದರೆ, ಇಲ್ಲಿ ಮೆಟ್ರೋಸ್ ಎಲ್ಲ ಒಂಥರ ಏರ್ಪೋರ್ಟ್ ಥರ ಇದೆ. ಒಳಗಡೆನೇ ಏನಿದೆ ಗೊತ್ತಾ, ಕನೆಕ್ಟಿವಿಟಿ ಬಿಟ್ವೀನ್ ಏರ್ಪೋರ್ಟ್ ಟು ಮೆಟ್ರೋ ಸೂಪರಾಗಿದೆ. ಸ್ಟ್ರಗಲೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ನಮ್ಮ ಏರ್ಪೋರ್ಟಿಂದ ನಾವು ಸಿಟಿಗೆ ಬರಬೇಕಂದ್ರೆ ಕಿತ್ತೋಗುತ್ತೆ. ಬಿಗ್ಗೆಸ್ಟ್ ಪ್ರಾಬ್ಲಮ್. ಅದನ್ನು ಯಾವಾಗ ಸಾಲ್ವ್ ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಈ ಕನೆಕ್ಟಿವಿಟಿ ಈಗ ನನಗೆ 50 rupees ಖರ್ಚಾಯಿತು ಅಷ್ಟೇ. ಆ ಟಿಕೆಟ್ ಕೂಡ ಫೋನ್ಪೇದಲ್ಲಿ ಸ್ಕ್ಯಾನ್ ಮಾಡಿ ತಗೊಳೋ ಥರ ಮಾಡಿದ್ದಾರೆ. ಸೂಪರಾಗಿದೆ. ಈಸಿ ಪ್ರೋಸೆಸ್. ಈ ಥರ ಇರಬೇಕು. ಓಕೆ, ಡೆಲ್ಲಿ ತುಂಬಾ ಅಡ್ವಾನ್ಸ್ ಆಗಿದೆ. ಚಳಿ ಸಿಕ್ಕಾಪಟ್ಟೆ ತಣ್ಣಕ್ಕಿದೆ ಗುರು. ಇವಾಗ ನನಗೆ ಇದಾಗೇ ಇಲ್ಲ. ನಾನು ಹೋದ ಸತಿ ಜಾನಲ್ಲಿ ಬಂದಿದ್ದೆ ಡೆಲ್ಲಿಗೆ, ಬಟ್ ಈ ಟೈಮ್ ಸ್ವಲ್ಪ ಮಾರ್ಚಲ್ಲಿ ಬಂದಿದ್ದೀನಿ. ಬಟ್ ವೆದರ್ ಇಸ್ ಸೂಪರ್. ಕೋಲ್ಡ್ ಆಗಿದೆ. ಅಷ್ಟು ಕೋಲ್ಡ್ ಇಲ್ಲ. ಹೋದ ಸತಿ ತುಂಬ ಕೋಲ್ಡ್ ಇತ್ತು. ಇದು ಅಷ್ಟು ಕೋಲ್ಡ್ ಅಂತಲೂ ಹೇಳೋಕ್ಕಾಗಲ್ಲ. ಒಂದು 2 kilometers ವಾಕ್. ಲೆಟ್ಸ್ ವಾಕ್. ಗೈಸ್, ಲುಕ್ ಎಟ್ ದಿಸ್. ನಾನು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಲೊಕೇಶನ್. ಸೊ ಸೌತಿಂದ ನಾರ್ತ್ಗೆ ಬಂದಿದ್ದೀನಿ. ಈ ಗೂಗಲ್ ಮ್ಯಾಪ್ನ ನಂಬಲೇಬಾರ್ದು. ಓಕೆ, ಇಷ್ಟೊತ್ತು ನನಗೆ ಆ ಕಡೆ ಡೈರೆಕ್ಷನ್ ತೋರಿಸ್ತಾಯಿತ್ತು, ಈಗ ಈ ಕಡೆ ಡೈರೆಕ್ಷನ್ ತೋರಿಸ್ತಾ ಇದೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದು ನನಗೆ ನೋಡ್ಬೇಕು. ನಾನು ಸ್ಟ್ರೈಟಾಗಿ ಕರ್ಕೊಂಡು ಹೋಗ್ತಾ ಇದೆ ಅನಿಸುತ್ತೆ. ಐ ವಿಲ್ ಅಪ್ಡೇಟ್ ಯು ಆನ್ ದಿಸ್. ಆಮೇಲೆ ಅಲ್ಲಿ ನೋಡಿ, ಯು ಕ್ಯಾನ್ ಸಿ ಇಟ್. 16 degrees Celsius. 16 degree ಇದೆ ಟೆಂಪ್ರೇಚರ್. ಫೈನಲಿ ನಾವು ಒಂದು ರೈಟ್ ಡೈರೆಕ್ಷನಲ್ಲೇ ಹೋಗ್ತಾ ಇದ್ದೀವಿ ಅನ್ಕೊತೀನಿ. ಈ ನವಂಬರಲ್ಲಿ ನಾನು ಚೆನ್ನೈಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ಇದೇ ಥರ ಒಂದು 4 o'clockಗೆ ನಾನು ಲ್ಯಾಂಡ್ ಆಗಿದ್ದು. ಟ್ರೈನಲ್ಲಿ ಹೋಗಿದ್ದೆ, ಹೋಗಿ ಸೇರಿದೆ. ಕಂಪ್ಲೀಟ್ಲಿ ಹ್ಯುಮಿಡಿಟಿ ಆಗಿತ್ತು ವೆನ್ ಇಟ್ ಕಮ್ಸ್ ಟು ಚೆನ್ನೈ. ಬಟ್ ಇನ್ ಡೆಲ್ಲಿ ಇದು ಟೋಟಲಾಗಿ ಡಿಫ್ರೆಂಟ್ ಆಗಿದೆ. 16 degree ಟೆಂಪ್ರೇಚರ್, ಕೋಲ್ಡು, ಪ್ಲಸ್ ಕಾರ್ಸ್ ಎಲ್ಲ ಈ ಥರ ಮೂವ್ ಆಗ್ತಿದೆ. ರೋಡು ವಾಕ್ ಮಾಡೋಕ್ಕೆ ಸಪ್ರೇಟಾಗಿ ಪಾತ್ವೆ. ತುಂಬ ಚೆನ್ನಾಗಿದೆ ಈ ಸಿಟಿನೂ. ಐ ಲೈಕ್ ಇಟ್. ನೋಡೋಣ ಹೆಂಗೋಗುತ್ತೆ ಅಂತ. ಡೈಲಿ ವ್ಲಾಗ್ಸ್ 3 daysಗೆ ನಾನು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತಿದ್ದೀನಿ. ಸ್ಟೇ ಟ್ಯೂನ್. ಗೈಸ್, ಈ ಒಂದು ಜಾಗ ನೋಡಿ ಇದು ಹೆಂಗಿದೆ ಅಂತ. ಲಾಸ್ಟ್ ಟೈಮು ನಾನು ಇಲ್ಲಿ ಬರೋವಾಗ ಗುರುದ್ವಾರ ಅಂತ ಒಂದು ಜಾಗ ಇತ್ತು. ಸೊ ಆ ಜಾಗದಲ್ಲಿ ನಾನು ಒಂದು ವಿಸಿಟ್ ಮಾಡೋಣ ದೇವಸ್ಥಾನ ಅಂತ ವಿಸಿಟ್ ಮಾಡಿದ್ವಿ. ಇಟ್ ವಾಸ್ ಎ ವೆರಿ ವಂಡರ್ಫುಲ್ ಪ್ಲೇಸ್. ಅದು ಇವಾಗ ಅದೇ ಜಾಗಕ್ಕೆ ಬಂದಿದ್ದೀನಿ. ಜಾಸ್ತಿ ಜನ ಅಲ್ಲಿ ಉಳ್ಕೊತಾರೆ. ನೈಟ್ ಬಂದು ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗ್ಬಿಡ್ತಾರೆ. ಅಲ್ಲಿ ಬೆಡ್ಶೀಟು ಹೀಗೆಲ್ಲನೂ ಕೊಡ್ತಾರೆ. ಇಟ್ಸ್ ಕೈಂಡ್ ಆಫ್ ಅ ಪ್ಲೇಸ್. ಈಗ ನಾನೊಂದು ಸರ್ಕಲಲ್ಲಿದ್ದೀನಿ. ಸುಮ್ಮನೆ ಟೈಮಿಗೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ನಡೆಯೋಣ ಅಂತ ನಡ್ಕೊಂಡು ಹೋಗ್ತಾಯಿದ್ದೀನಿ.
5:45 ಆಗ್ತಿದೆ ಟೈಮು. ಸಿಟಿ ಮಚ್ ಆ್ಯಕ್ಟಿವ್ ಆಗಿದೆ. ಎಲ್ಲರೂ ನಡೀತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಕಾರು ಬೈಕು ಎಲ್ಲ ಫಾಸ್ಟಾಗಿ ಹೋಗ್ತಾಯಿದೆ. ಲೆಟ್ಸ್ ಕಂಟಿನ್ಯೂ. ಮ್ಯಾಟರ್ ಏನು ಗೊತ್ತಾ, ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬಂದುಬಿಟ್ರೆ ಫೀಲ್ ಮಾಡಬಾರ್ದು. ಈಗ ಒಬ್ಬರು ನನ್ನ ಹತ್ರ ಟೈಮ್ ಎಷ್ಟು ಅಂತ ಕೇಳಿದ್ರು. ಅವ್ರಿಗೆ 5:45 ಅಂತ ಹೇಳಿದೆ. 5:40 ಅಂತ ಹೇಳ್ಕೊಟ್ಬಿಟ್ಟು ಹೋದರು. ದಟ್ ಮೀನ್ಸ್ ಲ್ಯಾಂಗ್ವೇಜ್ ಆರಾಮಾಗಿ ಕಲ್ತ್ಕೊಬೋದು. ಓಕೆ, ಕೂಲ್ ಥಿಂಗ್ಸ್ ಗೈಸ್. ತುಂಬ ದೂರ ನಡ್ಕೊಂಬಂದುಬಿಟ್ಟಿದ್ದೀನಿ. ನಾನು ಡೇ ಪೂರ್ತಿ ನಡೆದ್ರೂ ನಿಮಗೆ ತೋರಿಸ್ತೀನಿ. ನಾನು ಡೇ ಪೂರ್ತಿ ನಡೆದ್ರೂ 8000 ಸ್ಟೆಪ್ಸು ನಡೆದಿರಲ್ಲ. ಬಟ್ 6 ಗಂಟೆ ಆಗ್ತಿದೆ 8000 ಸ್ಟೆಪ್ಸ್ ಕಂಪ್ಲೀಟೆಡು. ಇಲ್ಲೆಲ್ಲೂ ಸುತ್ತಮುತ್ತ ನಾನು ನಡೀತಾ ಇದ್ದೀನಲ್ಲ, ಕಂಪ್ಲೀಟ್ ರೋಡು, ಒಂದು ಪಾತ್ವೇ ಇದೆ ಅಷ್ಟೇ, ಬಿಟ್ಟರೇನಿಲ್ಲ. ತುಂಬ ದೂರ ನಡೆದು ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮೇಲೆ ನಡೆದಿದ್ದೀನಿ ಅನಿಸುತ್ತೆ. ಫೈನಲಿ ಆ ಡೆಸ್ಟಿನೇಷನ್ ರೀಚ್ ಆಗ್ತಾಯಿದ್ದೀನಿ. ಹೊಗೆ ಬೇರೆ ಹೋಗ್ತಿದೆ ನೋಡಿ. ಲೊಕೇಶನ್ ಫುಲ್ ಹೆಂಗಿದೆ ಅಂತ. ಎಲ್ಲ ದೊಡ್ಡ ದೊಡ್ಡ ರೋಡ್ಸು, ಲೈನ್ಸು, ಯಾರೂ ಇಲ್ಲ. ಐ ಆಮ್ ಅಲೋನ್, ಜಸ್ಟ್ ವಾಕಿಂಗ್. ಓಕೆ, ಇನ್ಮೇಲೆ ಈ ಕಡೆ ಜಾಗನೂ ಇಲ್ಲ ಅನಿಸುತ್ತೆ. ನಾನು ಮತ್ತೆ ಕ್ಯಾಚಪ್ ಮಾಡ್ಕೊತೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಈ ಥರ ಬಂದು ತುಂಬ ದಿನ ಆಯಿತು ಗೈಸ್. ಈವೆಂಟ್ ನಡೆಯೋ ಜಾಗಕ್ಕೆ ಬಂದುಬಿಟ್ಟೆ. ಬಟ್ ಆದರೆ ಊರಿಗೆ ಮುಂಚೆ ಬಂದುಬಿಟ್ಟೆ. ಯಾರೂ ಇಲ್ಲ, ಯಾರೂ ಬಂದಿಲ್ಲ ಪಾರ್ಟಿಸಿಪೆಂಟ್ಸ್. ಆರ್ಗನೈಸಿಂಗ್ ಅವರು ವಾಲಂಟಿಯರ್ಸು, ಸೊ ಅವರೆಲ್ಲ ಬಂದಿದ್ದಾರೆ. ನಾನು ಎಲ್ಲರಿಗೂ ಮುಂಚೆ ಬಂದುಬಿಟ್ಟೆ. ನಿದ್ದೆ ಬರ್ತದೆ. ನೈಟೆಲ್ಲ ನಿದ್ದೆ ಮಾಡಿಲ್ಲ. ಒಂದು 3-6 ಇದರಲ್ಲಿ 2.5 ಅವರ್ಸ್ ಅಂದ್ಕೊಳ್ತೀನಿ. ಫ್ಲೈಟಲ್ಲಿ ನಿದ್ದೆ ಮಾಡಿದ್ದು ಅಷ್ಟೇ, ಬೇರೆ ನಿದ್ದೆ ಅನ್ನೋದೇ ಇಲ್ಲ. ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಹಾಟ್ ಡೇ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಗೈಸ್. ಒನ್ ಆಫ್ ದ ವಿಯರ್ಡೆಸ್ಟ್ ಜಾಗದಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಆ ಕಡೆಯಿಂದ 1 ಕಿಲೋಮೀಟರ್ ನಡೆದು ಬಂದೆ. ಒಂದು ಅಂಗಡಿನೂ ಇಲ್ಲ, ಏನೂ ಇಲ್ಲ. ನೀರು ಬಾಟ್ಲ್ ಮಾತ್ರ ಸಿಕ್ತು, ಅದನ್ನು ಮಾತ್ರ ತಗೊಂಡೆ. ಅಲ್ಲೇನೋ ಒಂದು ವಿಚಿತ್ರವಾದ ಒಂದು ಜ್ಯೂಸಸ್ನ ಹಾಕಿ ಮಾರ್ತಾ ಇದ್ದಾರೆ. ಆದರೆ ಅದನ್ನು ತೋರಿಸ್ತೀನಿ. ಅದನ್ನೆಲ್ಲ ಕುಡಿದ್ರೆ ಹೊಟ್ಟೆ ಕಲಗಿಸ್ಬಿಡುತ್ತೆ. ಇಲ್ಲೇನೋ ಹಸು ಮೇಕೆ ತಿನ್ನೋ ಥರ ಎಲ್ಲದನ್ನೂ ಜ್ಯೂಸ್ ಮಾಡಿ ಕುಡಿತಾ ಇದ್ದಾರೆ. ಯಾವ ಮಟ್ಟಿಗೆ ಒಳ್ಳೆಯದೋ ಗೊತ್ತಿಲ್ಲ. ಬಟ್ ಕೂಲ್. ಪೂರ್ತಿ ದಿನ ಎಲ್ಲ ವಾಕ್ ಮಾಡಿ ನಾನು ಅಷ್ಟು ಆ್ಯಕ್ಟಿವ್ ಇರೋಲ್ಲ. ಬಟ್ ಅಷ್ಟರಲ್ಲೇ ನಾನೊಂದು 12,000 ಸ್ಟೆಪ್ಸ್ ಇನ್ನೊಂದು ಕಂಪ್ಲೀಟ್ ಮಾಡಿದ್ದೀನಿ. ಫನಲ್ ಗ್ರೋತ್ ಸಮಿಟ್ 2024 ಡೆಲ್ಲಿಗೆ ಬಂದಿರೋದು. ಸ್ಟಾರ್ಟ್ ಆಗಿದೆ ಡೇ 1. ಈಗ ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ಗೆ ನಾನು ಹೋಗ್ತೀನಿ. ಫೈನಲಿ ನಮಗೆ ಟೀ ಅನ್ನೋದು ಸಿಕ್ಕಿದೆ. ಕುಡಿತಾ ಇದ್ದೀನಿ. ಶುಗರ್ ಏನೋ ಅಷ್ಟಿಲ್ಲ, ಚೆನ್ನಾಗಿದೆ. ಇಲ್ಲಿ ಬಂದು ನೋಡಿದೆ, ನೋಡಿ ಎಷ್ಟು ಪಾರಿವಾಳಗಳಿದ್ದಾವೆ ಅಂತ. ಇಲ್ಲಿ ಬರೋರೆಲ್ಲ ಇದಕ್ಕೆ ಏನಾದರೂ ತಂದು ಹತ್ರ ಹಾಕ್ಬಿಟ್ಟು ನೀರು ಇದ್ಬಿಟ್ಟು ಹೋಗ್ತಾ ಇದ್ದಾರೆ. ಸೋ ನೈಸ್ ಅಲ್ಲ. Miss Saina Nehwal, everybody! अब अपनी हॉट स्पीच में and the man who sit on dice, ladies and children, give it up for Mr. Manav Patel, everybody! ಕಾಸನ್ನ ಜಾಸ್ತಿ ಸಂಪಾದಿಸ್ಬೇಕು ಅನ್ನೋ ಒಂದು ಮೋಟಿವೇಶನ್ ನನಗೆ ಜಾಸ್ತಿ ಬರ್ತಾನೆ ಇದೆ. ಯಾಕೆ ಅಂತ ಕೇಳಿದ್ರೆ, ಕಾಸಿದ್ರೆ ಯು ಕ್ಯಾನ್ ಟೇಕ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಈ ಸಿಂಗಲ್ ರೂಮ್ ನಾನು ಒಬ್ಬನೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನನಗೆ ಸೆಷನ್ಸ್ ಇದೆ, ನಾನು ವರ್ಕ್ ಮಾಡಬೇಕು. ನಾಳೆ 3 ಸೆಷನ್ಸ್ ಇದೆ ನನ್ನ ಕ್ಲೈಂಟ್ಸ್ ಜೊತೆ. ಅವ್ರಿಗೋಸ್ಕರನೇ ಇದು ತೊಗೊಂಡಿದ್ದೀನಿ. ರೂಮ್ ಹೆಂಗಿದೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿದೆ, ಓಪನ್ ಮಾಡಿದ್ರೇ ಇಲ್ಲಿ ಡೋರ್ ಆದಮೇಲೆ ಸಿಂಗಲ್ ರೂಮು.
ಫಸ್ಟ್ 2000 ಅಂತ ಹಾಕ್ದ. ಆಮೇಲೆ ನಾನು ಕೊಡಲ್ಲ ಅಂತ ಹೇಳಿದ್ದಕ್ಕೆ 1200 ಕೇಳಿದೆ, ಅದು ಕೊಡಲ್ಲ ಅಂದ್ರ. ಸರಿ ಏನು ಮಾಡೋದು ಅಂತ 1500ಗೆ ಓಕೆ ಮಾಡಿದ್ದೀನಿ ರೂಮ್ನ. ಓಕೆ, ಡೀಸೆಂಟಾಗಿ ಚೆನ್ನಾಗಿದೆ. ನಾನು ಒಬ್ಬನೇ ಚೆನ್ನಾಗಿ ಮಾಡ್ಕೊಂಡು ನಿದ್ದೆ ಮಾಡ್ತೀನಿ. ಲಾಸ್ಟ್ ಟೈಮ್ ನಾನು ಮುಂಬೈಯಲ್ಲಿದ್ದಾಗ ನಾನೇ ಸಿಂಗಲಾಗಿ 1000 ರೂಪೀಸ್ ಕೊಟ್ಟಿದ್ದೀನಿ. ಬೆಡ್ರೂಮ್, ಬಾತ್ರೂಮ್ ಎಲ್ಲ ಇದೆ, ಹಾಟ್ ವಾಟರ್ ಎಲ್ಲ ಬರುತ್ತೆ, ನಿದ್ದೆ ಮಾಡ್ಬೋದು ಆರಾಮಾಗಿ. ಈಗ ಸ್ವಲ್ಪ ನಿಮಗೊಂದು